ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ. ಓಂ ಸಾಯಿರಾಮ್. ಯಾರ್ಯಾರು ಸಾಯಿಬಾಬಾರವರ ಭಕ್ತರಿದ್ದೀರೋ ನಿಮಗಾಗಿ ಇಂದು ಒಂದು ವಿಶೇಷ ಗುರುವಾರದ ಕಾರ್ಡ್ ರೀಡಿಂಗ್ ತೆಗೆದುಕೊಂಡು ಬಂದಿದ್ದೇನೆ. ಈ ದಿನದಲ್ಲಿ ಸಾಯಿಬಾಬಾ ಅವರ ಒಂದು ದಿವ್ಯವಾದ ಆಶೀರ್ವಾದದೊಂದಿಗೆ ಈ ರೀಡಿಂಗ್ ನಿಮಗೆ ಸರಿಯಾದ ಮಾರ್ಗದರ್ಶನ ಖಂಡಿತ ನೀಡುತ್ತೆ. ಈ ರೀಡಿಂಗ್ನಲ್ಲಿ ನಿಮ್ಮ ಜೀವನದ ಪ್ರಸ್ತುತ ಸ್ಥಿತಿ ಏನಿದೆ, ಮುಂದೆ ಯಾವ ದಾರಿಲಿ ಹೋಗಬೇಕು, ಸಾಯಿಬಾಬಾ ಅವರ ಸಂದೇಶ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನೀವು ಯಾವ ಪ್ರಶ್ನೆಯೊಂದಿಗೆ ಬಂದಿದ್ದೀರೋ ಅದನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಸಾಯಿಬಾಬಾ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನಗೆ ಸರಿಯಾದ ದಾರಿ ತೋರಿಸು ಅಂತ ಕೇಳ್ಕೊಳ್ಳಿ. ಈ ರೀಡಿಂಗ್ ಸಾಯಿಬಾಬಾ ಭಕ್ತರಿಗೆ ವಿಶೇಷವಾಗಿ ಖಂಡಿತ ರೆಸೊನೇಟ್ ಆಗುತ್ತೆ. ಆದರೂ ಇದು ಜನರಲ್ ರೀಡಿಂಗ್ ಆದ್ದರಿಂದ ನಿಮಗೆ ಅನ್ವಯವಾಗಿರೋದನ್ನು ಮಾತ್ರ ತೆಗೆದುಕೊಳ್ಳಿ. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತ ಲೈಕ್ ಮಾಡಿ. ಯಾವುದೇ ಸಲಹೆ ಅಥವಾ ಫೀಡ್ಬ್ಯಾಕ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಿಮಗೆ ಈ ಮಾಹಿತಿ ಉಪಯೋಗವಾಗುತ್ತೆ ಅನ್ನೋದಾದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಸ್ಪಿರಿಚುವಲ್ ಕಂಟೆಂಟ್ಗಳು, ವಿಡಿಯೋಗಳು ನಮ್ಮ ಚಾನಲಿಂದ ನಿಮಗೆ ಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋಸನ್ನು ನೋಡ್ತಿದ್ದೀರಾ ಅವರು ನನ್ನ ಪ್ರೊಫೈಲನ್ನು ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಸಾಯಿಬಾಬಾರವರ ಪಾಸಿಟಿವ್ ಎನರ್ಜಿ ನಿಮಗೆ ತಲುಪಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ. ಈಗ ರೀಡಿಂಗ್ ಶುರು ಮಾಡೋಣ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪ್ರಶ್ನೆ ಮೇಲೆ ಫೋಕಸ್ ಮಾಡಿ ಸಾಯಿಬಾಬಾ ಅವರನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಧಾನವಾಗಿ ಉಸಿರಾಟವನ್ನು ಮಾಡಿ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಸಾಯಿಬಾಬಾ ಅವರ ಒಂದು ಪಾಸಿಟಿವ್ ಎನರ್ಜಿಗೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಇಂಟ್ಯೂಷನ್ ಯಾವ ಒಂದು ಕಾರ್ಡನ್ನು ಹೇಳುತ್ತೆ ಆ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಶ್ರೀ ಸಾಯಿಬಾಬಾ ಅವರ ಆಶೀರ್ವಾದದೊಂದಿಗೆ ಕ್ರಿಸ್ಟಲ್ಗಳು ನಮ್ಮ ಜೀವನದಲ್ಲಿ ಜೊತೆಯಾದರೆ ಇನ್ನಷ್ಟು ಒಳ್ಳೆಯ ಅಭಿವೃದ್ಧಿ ಬರುತ್ತೆ. ನಮ್ಮೆಲ್ಲ ಸಮಸ್ಯೆಗಳು ಕೂಡ ಬಹಳಷ್ಟು ಬೇಗ ತೀರುತ್ತೆ ಅನ್ನೋದು ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುತ್ತೆ. ಆದರೆ ಯಾವೆಲ್ಲ ಸಮಸ್ಯೆಗಳಿಗೆ ನಾವು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡ್ಬೋದು ಅಂತ ನೋಡೋದಾದರೆ ಆರೋಗ್ಯ ಸಮಸ್ಯೆಗಳು, PCOD ಆಗಿರ್ಬೋದು, ಮೈಗ್ರೇನ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ಇನ್ನು ತುಂಬ ನೆನಪಿನ ಶಕ್ತಿ ಸಮಸ್ಯೆ ಇರುತ್ತೆ, ಓದಿದೆಷ್ಟು ಕೂಡ ನೆನಪಿರೋದಿಲ್ಲ, ಈ ರೀತಿ ಬಹಳಷ್ಟು ಸಮಸ್ಯೆಗಳು ಏನಿರುತ್ತೆ ಅದೆಲ್ಲದಕ್ಕೂ ಕೂಡ ನಾವು ಕ್ರಿಸ್ಟಲ್ಗಳ ಸಹಾಯವನ್ನು ಪಡ್ಕೊಂಡು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದಾಗಿರುತ್ತೆ. ಯಾರಿಗೆಲ್ಲ ಬೇಕಾಗಿದೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಬಂದಿರುವಂಥ ಕಾರ್ಡು ಲುಕ್ ವಿತಿನ್ ಕಾರ್ಡ್. ಅಂದರೆ ಇದೊಂದು ಇನ್ನರ್ ಹೀಲಿಂಗ್, ಸೆಲ್ಫ್ ಅವೇರ್ನೆಸ್ಸನ್ನು ಸೂಚಿಸುವಂಥದ್ದು. ಶಿರಡಿ ಸಾಯಿಬಾಬಾ ಅವರ ಎನರ್ಜಿನಲ್ಲಿ ಇದು ತುಂಬ ಸ್ಪಷ್ಟವಾದ ಸಂದೇಶ. ಉತ್ತರ ಹೊರಗಡೆ ಅಲ್ಲ, ನಿನ್ನ ಒಳಗಡೆನೇ ಇದೆ ಅನ್ನುವಂಥದ್ದು. ಈಗ ಹೊರಗಿನ ಸಮಸ್ಯೆಗಳಿಗಿಂತ ಒಳಗಿನ ಗೊಂದಲ ಹೆಚ್ಚಾಗಿ ಕಾಣ್ತಾ ಇದೆ. ನೀವು ಹೊರಗಿನ ಜನರಿಂದ ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಆದರೆ ಕ್ಲಾರಿಟಿ ನಿಮ್ಮೊಳಗಡೆನೇ ಇದೆ. ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ಓವರ್ ಥಿಂಕಿಂಗ್ ಜಾಸ್ತಿ ಆಗಿದೆ. ಬಾಬಾ ಅವರು ಹೇಳೋದು ಶಾಂತವಾಗಿ ಯೋಚನೆ ಮಾಡಿ, ಖಂಡಿತ ಸತ್ಯ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಒಂದು ಪಾಸ್ ಮತ್ತು ರಿಫ್ಲೆಕ್ಟ್ ಕಾರ್ಡ್ ಆಗಿರುತ್ತೆ. ಡಿಸಿಷನ್ ಅಂದರೆ ನಿರ್ಧಾರ ತೆಗೆದುಕೊಳ್ಳೋ ಮೊದಲು ಇನ್ನರ್ ವಾಯ್ಸ್ ಅಂದರೆ ನಿಮ್ಮ ಅಂತರಾತ್ಮ ಏನು ಹೇಳ್ತಾ ಇದೆ, ನಿಮ್ಮ ಒಳ ಮನಸ್ಸು ಏನು ಹೇಳ್ತಾ ಇದೆ ಅದನ್ನು ಖಂಡಿತ ಕೇಳಿ. ಇದಕ್ಕೆ ಪರಿಹಾರಗಳು ಏನು? ನಿಮ್ಮ ಒಳ ಮನಸ್ಸು, ನಿಮ್ಮ ಅಂತರಾತ್ಮ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ, ನಿಮ್ಮ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಾರಲ್ವ, ಅದು ಸ್ಟ್ರಾಂಗ್ ಆಗಿ ವರ್ಕ್ ಆಗಬೇಕು ಅನ್ನೋದಾದರೆ ಓಂ ಸಾಯಿರಾಮ್ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಹೇಳ್ಕೋಬೋದು. ಗುರುವಾರ ಒಂದು ದೀಪ ಹಚ್ಚಿ ಸಾಯಿಬಾಬಾರವರ ಮುಂದೆ ಪ್ರಾರ್ಥನೆಯನ್ನು ಮಾಡ್ಬೋದು. ಇದರಿಂದ ಕೂಡ ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ಸಾಯಿಬಾಬಾರ ಸಂಪೂರ್ಣ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ. ಯಾವುದಾದ್ರೂ ಒಂದು ದೊಡ್ಡ ನಿರ್ಧಾರ ತಗೋಬೇಕು ಅನ್ನೋದಾದರೆ 24 ಗಂಟೆ ವೆಯ್ಟ್ ಮಾಡಿ, ಸ್ವಲ್ಪ ನಿಮ್ಮ ಮನಸ್ಸು ಬಗ್ಗೆ ನಿಮ್ಮ ಮನಸ್ಸಿನೊಂದಿಗೆ ಮಾತನಾಡಿ ನಂತರ ಡಿಸಿಷನ್ ತಗೊಳ್ಳೋದು ತುಂಬ ಉತ್ತಮ ಆಗಿರುತ್ತೆ. ಬೆಳಗ್ಗೆ ಸ್ವಲ್ಪ ನೀರಿಗೆ ಸ್ನಾನ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ನೀರನ್ನು ಹಾಕಿ ಸ್ನಾನ ಮಾಡಿ ನಂತರ ನಾರ್ಮಲ್ ವಾಟರಲ್ಲಿ ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರೋ ಒಂದು ನೆಗೆಟಿವ್ ಎನರ್ಜೀಸ್ ಏನಿದೆ ಅದೆಲ್ಲ ಆದಷ್ಟು ಬೇಗ ರಿಲೀಸ್ ಆಗುತ್ತೆ.
ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನು ಹಾಕ್ಕೊಳ್ಳೋದ್ರಿಂದ ಅಥವಾ ಕ್ರಿಸ್ಟಲ್ಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಯಾವೆಲ್ಲ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ನಿಮಗೆ ಆಗುತ್ತೆ ಅಂತ ಅನುಮಾನಗಳಿರುತ್ತೆ ನೋಡಿ. ಅವರು ಇದನ್ನು ಉಪಯೋಗ ಮಾಡೋದ್ರಿಂದ ನಿಮಗೆ ಯಾರೇ ಒಂದು ಕೆಟ್ಟದ್ದನ್ನು ಮಾಡಿದ್ರೂ ಕೂಡ ನಿಮಗೆ ಆಗೋದಿಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಮೇಲೆ ಯಾರಾದರೂ ಒಂದು ಈವಿಲ್ ಐ ಅಂದರೆ ಕೆಟ್ಟ ದೃಷ್ಟಿ ಹಾಕೋದ್ರೂ ಕೂಡ ನಿಮಗೆ ಏನೂ ತೊಂದರೆ ಆಗೋದಿಲ್ಲ. ಸ್ಕ್ರೀನಲ್ಲಿ ಕಾಣ್ತಿರುವಂತಹ ಒಂದು ಬ್ರೇಸ್ಲೆಟ್ ಏನಿದೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಅಂತಲೇ ಹೇಳಬಹುದು. ಅಷ್ಟೇ ಅಲ್ಲದೆ ನಿಮಗೆ ಒಂದು ಪ್ರೊಟೆಕ್ಷನನ್ನು ರಕ್ಷಣೆಯನ್ನು ಕೊಡುತ್ತೆ ಮತ್ತು ನಿಮ್ಮ ಒಂದು ಅಭಿವೃದ್ಧಿ ಏನಿದೆ ಬೆಳವಣಿಗೆ ಏನಿದೆ ಅದಕ್ಕೆ ಸಹಕಾರಿಯಾಗಿರುವಂತಹ ಒಂದು ಬ್ರೇಸ್ಲೆಟ್ ಇದಾಗಿರುತ್ತೆ. ಇದರಲ್ಲಿ ನ್ಯೂಮರಾಲಜಿ ಪ್ರಕಾರ ನಿಮಗೆ ಯಾವ ಒಂದು ಸರಿಯಾದ ನಂಬರ್, ಆಕಾಶಿಕ್ ರೀಡಿಂಗ್ನಲ್ಲಿ ನಿಮ್ಮದು ಕಾರ್ಮಿಕ್ ನಂಬರ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ರಿಸ್ಟಲ್ಗಳಾಗಿರ್ಬೋದು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುವಂತಹ ರಾಶಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಕ್ರಿಸ್ಟಲ್ಗಳು ಮತ್ತು ನಮ್ಮ ದೇಹದಲ್ಲಿರುವಂತಹ 7 ಚಕ್ರಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಅಂದರೆ ನಮ್ಮ ದೇಹದಲ್ಲಿರೋ 7 ಚಕ್ರಗಳು ಸರಿಯಾಗಿ ಕೆಲಸ ಮಾಡಲಿ ಅಂತ ಹೇಳಿ ನಾವು ಈ ಒಂದು ಕ್ರಿಸ್ಟಲ್ಗಳನ್ನು ಇದರಲ್ಲಿ ಹಾಕಿರ್ತೀವಿ. ಮತ್ತು ರಕ್ಷಣೆಗೆ ಬೇಕಾಗಿರುವಂತಹ ಕ್ರಿಸ್ಟಲ್ಗಳನ್ನು ಕೂಡ ನಾವು ಇದರಲ್ಲಿ ಹಾಕಿರ್ತೀವಿ. ಹಾಗಾಗಿ ಇದು ನಿಮಗೆ ಕಂಪ್ಲೀಟ್ ಒಂದು ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಒಂದು ಸಮಸ್ಯೆಗಳ ನಿವಾರಣೆಯನ್ನು ಕೂಡ ಮಾಡುತ್ತೆ, ನಿಮ್ಮ ರಕ್ಷಣೆಯನ್ನು ಕೂಡ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಒಂದು ಬೆಳವಣಿಗೆ ಅಂದರೆ ನೀವು ಒಂದು ಯಾವೆಲ್ಲ ಕ್ಷೇತ್ರದಲ್ಲಿ ನೀವು ಯಾವೆಲ್ಲ ಒಂದು ಫೀಲ್ಡಲ್ಲಿ ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ಇದು ಕೂಡ ನಿಮಗೆ ಸಹಕಾರಿಯಾಗಿರುತ್ತೆ. ಯಾರಿಗೆಲ್ಲ ಬೇಕಾಗಿದೆ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ದ ಪವರ್ ಆಫ್ ವುಡಿ, ಅಂದರೆ ನಿಮ್ಮ ಜೀವನದಲ್ಲಿ ಹೀಲಿಂಗ್ ಪ್ರೋಸೆಸ್ ಈಗಾಗಲೇ ಶುರು ಆಗಿದೆ, ಕಷ್ಟಗಳು ಈಗಾಗಲೇ ಕರಗ್ತಾ ಇದೆ ಮಂಜಿನ ರೀತಿ. ಸಾಯಿಬಾಬಾ ಅವರ ಒಂದು ದಯೆಯಿಂದ ನಿಮ್ಮ ಮೇಲೆ ಇದ್ದಂತಹ ಏನೆಲ್ಲ ಕೆಲಸಗಳಿರ್ಬೋದು ಎಲ್ಲ ಕೂಡ ಕಂಪ್ಲೀಟಾಗಿ ಸರಿ ಹೋಗ್ತಾ ಇರುವಂಥದ್ದು. ನೆಗೆಟಿವ್ ಎನರ್ಜಿ ಮತ್ತು ಅಡೆತಡೆಗಳು ಏನಿದೆ ಎಲ್ಲನೂ ಕೂಡ ರಿಮೂವ್ ಆಗ್ತಾ ಇರೋ ಒಂದು ಸಿಂಬಲ್ ಇದಾಗಿದೆ. ಇದು ಒಂದು ಡಿವೈನ್ ಪ್ರೊಟೆಕ್ಷನ್ ಕಾರ್ಡ್ ಅಂತಲೇ ಹೇಳ್ಬೋದು. ಅಂದರೆ ಟ್ರಸ್ಟ್ ಮತ್ತು ಫೇತ್ ಅಂದರೆ ನಂಬಿಕೆ ಇರೋರಿಗೆ ಎಲ್ಲನೂ ಕೂಡ ಖಂಡಿತ ಸರಿ ಹೋಗುತ್ತೆ. ಯಾರು ಸಾಯಿಬಾಬಾರ ಭಕ್ತರಿದ್ದೀರಾ ಅವರಿಗೆ ಇದೊಂದು ಪಾಸಿಟಿವ್ ಒಂದು ಸಂದೇಶ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಒಂದು ಸಾಯಿಬಾಬಾರ ಒಂದು ಹುಡಿ ಏನಿದೆ ಅಂದರೆ ಭಸ್ಮ ನಾವು ಹಣೆಗಿಟ್ಕೋತೀವಲ್ವ ಅದು, ಆ ಒಂದು ಭಸ್ಮ ಹೇಗೆ ಬರ್ನ್ ಆಗಿ ಒಂದು ಪ್ಯೂರಿಫೈ ಆಗಿದೆ ನೋಡಿ, ಅದೇ ರೀತಿ ನಿಮ್ಮ ಪಾಸ್ಟ್ ಕರ್ಮಗಳು ಕೂಡ ಸ್ಲೋ ಆಗಿ ಭಸ್ಮವಾಗ್ತಿದೆ, ದೂರವಾಗ್ತಿದೆ, ಕ್ಲಿಯರ್ ಆಗೋ ಒಂದು ಸಮಯ ಇದು ಅನ್ನೋದನ್ನು ತೋರಿಸ್ತಾ ಇದೆ. ಬಾಡಿ ಮತ್ತು ನಿಮ್ಮ ಮೈಂಡ್ ಈ ಎಲ್ಲದು ಕೂಡ ಒಂದು ಹೀಲ್ ಆಗ್ತಾ ಇರುವಂತಹ ಸಂದೇಶ ಇದಾಗಿದೆ. ಸಾಯಿಬಾಬಾ ಅವರ ಒಂದು ಭಸ್ಮ ಏನಾದರೂ ಇದ್ದರೆ ಪ್ರತಿದಿನ ನೆತ್ತಿಗೆ ಇಟ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ. ಓಂ ಸಾಯಿರಾಮ್ ಅನ್ನೋ ಒಂದು ಜಪವನ್ನು ಕೂಡ ಮಾಡ್ಬೋದು. ಪ್ರತಿದಿನ 5ರಿಂದ 10 ನಿಮಿಷಗಳ ಕಾಲ ಒಂದು ಸಾಯಿಬಾಬಾ ಅವರ ಧ್ಯಾನ ಮಾಡೋದ್ರಿಂದ ಇನ್ನಷ್ಟು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ನೀವು ಕಾಣ್ತೀರಾ. ಸಾಯಿಬಾಬಾ ಅವರ ಒಂದು ರಕ್ಷಣೆ ನಿಮಗೆ ಖಂಡಿತ ಇದೆ. ನಿಮ್ಮ ಎಲ್ಲ ಕಷ್ಟಗಳು ಮಂಜಿನ ರೀತಿ ಕರಗ್ತಾ ಇದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಖಂಡಿತ ನಿಮಗೆ ಒಂದು ಒಳ್ಳೆಯದಾಗುತ್ತೆ. ಯಾರೆಲ್ಲ ಒಂದು ಹಣಕಾಸಿನ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ, ನಿಮಗೆ ಅವಕಾಶ ಇರುತ್ತೆ, ತುಂಬ ಒಂದು ಹಣ ಬರಬೇಕಾಗಿರುತ್ತೆ, ಆದರೆ ಇನ್ ಟೈಮ್ಗೆ ಬರೋದೇ ಇಲ್ಲ, ತುಂಬ ದುಡ್ಡು ಬರ್ತಿರುತ್ತೆ ಆದರೆ ಉಳಿಯೋದೇ ಇಲ್ಲ. ಈ ರೀತಿ ಒಂದು ಹಣಕಾಸಿಗೆ ಸಂಬಂಧಪಟ್ಟ ಯಾವೆಲ್ಲ ತೊಂದರೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಅದಕ್ಕೆ ಈ ಒಂದು ಬ್ರೇಸ್ಲೆಟ್ ಹಾಕ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಅದೆಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಅಂತಲೇ ಹೇಳ್ಬೋದು. ಈ ಒಂದು ಬ್ರೇಸ್ಲೆಟ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಹೊಸ ಹೊಸ ಅವಕಾಶಗಳು, ಅಂದರೆ ನೀವು ಯಾವೆಲ್ಲ ರೀತಿ ಅಂದರೆ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ನಿಮಗೆ ಓಪನ್ ಆಗುತ್ತೆ. ಹಾಗಾಗಿ ಯಾರಿಗೆಲ್ಲ ಒಂದು ಹಣದ ಅವಶ್ಯಕತೆ ಇದೆ ಖಂಡಿತ ಅವರು ಈ ಒಂದು ಬ್ರೇಸ್ಲೆಟನ್ನು ಹಾಕ್ಕೋಬೋದು. ಇದನ್ನು ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ತೀವಿ. ನಿಮಗೆ ಹಣದ ಸಮೃದ್ಧಿಯನ್ನು ತರೋದಕ್ಕೆ, ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂದರೆ ಎಲ್ಲರಿಗೂ ಬೇಕಿರುವಂಥದ್ದು ಹಣ. ಹಾಗಾಗಿ ಖಂಡಿತ ಹಣದ ಅವಶ್ಯಕತೆ ನಿಮಗೆ ಇದೆ, ಹಣದ ತೊಂದರೆ ಇದೆ ಅನ್ನೋದಾದರೆ ಈ ಒಂದು ಬ್ರೇಸ್ಲೆಟನ್ನು ನೀವು ಉಪಯೋಗ ಮಾಡೋದ್ರಿಂದ ಖಂಡಿತ ಸಹಾಯ ಆಗೇ ಆಗುತ್ತೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಶ್ರೀ ಸಾಯಿಬಾಬಾ ಅವರು ಹೇಳ್ತಾ ಇರುವಂಥದ್ದು ಬಿ ಕಂಟೆಂಟ್, ಅಂದರೆ ನೀವು ಏನು ಒಂದು ಕಡಿಮೆ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಾ, ಅಲ್ಪವಾಗಿದೆ ಅಂತ ಭಾವಿಸ್ತಾ ಇದ್ದೀರಾ, ಅದು ಖಂಡಿತ ಹಾಗಿಲ್ಲ. ಕಂಪ್ಯಾರಿಸನ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ಒಂದು ಮನಸ್ಥಿತಿ ಇರಬಾರ್ದು.
ನಿಮ್ಮ ಬಳಿ ಇರೋದೇ ಸಾಕಷ್ಟಿದೆ, ಅದರಲ್ಲಿ ಸಂತೋಷವಾಗಿರೋದನ್ನ ನೋಡ್ಕೊಳ್ಳಿ ಅನ್ನೋದು ಸಾಯಿಬಾಬಾ ಅವರು ಹೇಳ್ತಾ ಇರುವಂಥದ್ದು. ಇದೊಂದು ಗ್ರ್ಯಾಟಿಟ್ಯೂಡ್ ಮತ್ತು ಒಂದು ಅಕ್ಸೆಪ್ಟೆನ್ಸ್ ಕಾರ್ಡ್ ಅಂತಲೇ ಹೇಳ್ಬೋದು. ಅಂದರೆ ಗ್ರ್ಯಾಟಿಟ್ಯೂಡ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೃತಜ್ಞತೆ ಅಂತ ಅರ್ಥ. ನಿಮ್ಮ ಒಂದು ಮನಸ್ಸಲ್ಲಿರುವಂಥ ಶಾಂತಿ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಮತ್ತು ಆದಷ್ಟು ನೆಮ್ಮದಿಯಾಗಿ ಶಾಂತಿಯಿಂದ ಇರೋದನ್ನು ನೋಡಿ ಯೂನಿವರ್ಸ್ಗೆ ನೀವು ಎಷ್ಟು ನೆಮ್ಮದಿಯಾಗಿದ್ದೀರಾ, ಎಷ್ಟು ಪ್ರಾರ್ಥನೆಯನ್ನು ಮಾಡ್ತಿದ್ದೀರಾ, ಅದರ ಪ್ರಕಾರ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಯೂನಿವರ್ಸಿಂದ ಕೂಡ ಬರ್ತಾ ಇರುತ್ತೆ. ಯಾವಾಗ ನೀವು ಇನ್ನೂ ಸಾಲ್ತಿಲ್ಲ, ಇನ್ನೂ ಬೇಕಿತ್ತು ಅಂತ ಅಂದ್ಕೊಳ್ತಿರ್ತೀರಲ್ವ, ಆಗ ಒಂದು ಎನರ್ಜಿ ಬ್ಲಾಕ್ ಆಗುತ್ತೆ ಯೂನಿವರ್ಸ್ ಕೊಡೋದ್ರಿಂದ. ಅಲ್ಲಿ ಒಂದು ಯೂನಿವರ್ಸಿಂದ ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಆ ಒಂದು ಎನರ್ಜಿ ಬ್ಲ್ಯಾಕ್ ಆಗಿರುತ್ತೆ. ಸಂತೋಷದಲ್ಲಿರುವಾಗಲೇ ಎಲ್ಲ ಕೂಡ ನಮಗೆ ರಿಸೀವ್ ಆಗಿರುತ್ತೆ, ಆಗಲೇ ಒಂದು ಒಳ್ಳೆಯ ಸಮಯ ಆಗಿರುತ್ತೆ. ಹಾಗಾಗಿ ಈ ಒಂದು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸನ್ನು ಮಾಡಿ ಪ್ರತಿದಿನ 5 ವಿಷಯಗಳನ್ನು ಬರೀರಿ. ನಿಮಗೆ ಏನೆಲ್ಲ ಸಿಕ್ಕಿದೆ, ಒಂದು ಒಳ್ಳೆಯ ಊಟ ಸಿಕ್ಕಿದೆ, ಒಂದು ನೆಮ್ಮದಿ ಸಿಕ್ಕಿದೆ, ಖುಷಿಯಾಗಿದ್ರಿ ಈ ದಿನ, ಇದನ್ನೆಲ್ಲ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಪ್ರಾಣಾಯಾಮ ಪ್ರಾಕ್ಟೀಸನ್ನು ಮಾಡ್ಬೋದು, ಬ್ರೀತಿಂಗ್ ಎಕ್ಸಸೈಸನ್ನು ಮಾಡ್ಬೋದು. ಓಂ ಸಾಯಿರಾಮ್ ಅನ್ನೋ ಒಂದು ಜಪವನ್ನು 54 ಸಲ 54 ಟೈಮ್ಸ್ ಹೇಳೋದ್ರಿಂದ ಕೂಡ ನಿಮ್ಮ ಒಂದು ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ, ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಸಿಗುತ್ತೆ. ನಿಮ್ಮ ಬಳಿ ಏನಿದೆಯೋ ಅದನ್ನೇ ಪ್ರೀತಿ ಮಾಡಿ, ಸಾಯಿಯವರ ಕೃಪೆಯಿಂದ ಇನ್ನಷ್ಟು ಉತ್ತಮವಾದದ್ದು ನಿಮ್ಮ ಜೀವನಕ್ಕೆ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ಇರಲಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಸದಾ ಸಾಯಿಬಾಬಾ ಅವರ ಕೃಪೆ ನಿಮ್ಮ ಮೇಲಿರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇರಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ. ಓಂ ಸಾಯಿರಾಮ್.